ಓಂ ಸಾಯಿರಾಮ್ ಸಾಯಿ ಪ್ರಣಾಮ್. ಮುಂದುವರೆದ ಅಧ್ಯಾಯದಲ್ಲಿ ಮಧ್ಯಾಹ್ನದ ಸಮಯ. ಫಕೀರನೊಬ್ಬನು ಅಪ್ಪಾಸಾಹೇಬರ ಮನೆಗೆ ಬಂದನು. ಅವನ ರೂಪರೇಖೆಗಳು ಬಾಬಾ ಅವರ ಫೋಟೋವನ್ನು ಹೋಲುತ್ತಿದ್ದವು. ಆಗ ಕುಲಕರ್ಣಿಯವರು, ಮಕ್ಕಳು, ನೀವು ಶಿರಡಿಯ ಸಾಯಿಬಾಬಾ ಏನು ಎಂದು ಕೇಳಿದರು. ಅದಕ್ಕೆ ಫಕೀರನು, ಅಲ್ಲ, ನಾನು ಅವರ ಶಿಷ್ಯ. ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳುಹಿಸಿದ್ದಾರೆ ಎಂದನು. ಅನಂತರ ದಕ್ಷಿಣೆಯನ್ನು ಕೇಳಿದನು. ಶ್ರೀಮತಿ ಕುಲಕರ್ಣಿ ಅವರು ಅವನಿಗೆ 1 ರೂಪಾಯಿಯನ್ನು ಕೊಟ್ಟರು. ಆಗ ಅವನು ಅವರಿಗೆ ಒಂದು ಉದಿಯ ಪೊಟ್ಟಣವನ್ನು ಕೊಟ್ಟು, ಪ್ರತಿದಿನವೂ ಬಾಬಾ ಅವರ ಫೋಟೋದೆ ಮುಂದೆ ಇಟ್ಟು ಇದನ್ನು ಪೂಜೆ ಮಾಡಿ ಎಂದು ಹೇಳಿ ಹೊರಟು ಹೋದನು. ಅಪ್ಪಾಸಾಹೇಬರ ಕುದುರೆಗೆ ಬಹಳ ಕಾಯಿಲೆಯೂ ಆಗಿದ್ದುದರಿಂದ ಅವರು ಭೀಮವಂಡಿಯಿಂದ ಕೆಲಸಕ್ಕಾಗಿ ಮುಂದೆ ಪ್ರಯಾಣವನ್ನು ಮಾಡಲು ಆಗಲಿಲ್ಲ. ಆದುದರಿಂದ ಅವರು ಮನೆಗೆ ಹಿಂತಿರುಗಿದರು. ಪತ್ನಿಯಿಂದ ಫಕೀರನ ವಿಷಯವೆಲ್ಲವನ್ನೂ ತಿಳಿದುಕೊಂಡರು. ಅವರ ಹೆಂಡತಿ ಫಕೀರನಿಗೆ 1 ರೂಪಾಯಿ ದಕ್ಷಿಣೆ ಕೊಟ್ಟಿದ್ದನ್ನು ತಿಳಿಸಿದರು. ಆಗ, ಅಪ್ಪ, ನಾನಿದ್ದರೆ 10 ರೂಪಾಯಿಗಳಿಗಿಂತ ಕಡಿಮೆ ದಕ್ಷಿಣೆಯನ್ನು ಕೊಡುತ್ತಿರಲಿಲ್ಲ ಎಂದರು. ಕೂಡಲೇ ಆಹಾರವನ್ನು ಕೂಡ ತೆಗೆದುಕೊಳ್ಳದೆ ಫಕೀರನನ್ನು ಹುಡುಕಲು ಹೊರಟರು. ಅವನು ಸಿಗಲಿಲ್ಲ. ಬರಿಯ ಹೊಟ್ಟೆಯಲ್ಲಿ ಪರಮಾತ್ಮನ ಅನ್ವೇಷಣೆ ಮಾಡಬಾರದೆಂದು ಬಾಬಾರವರು ಹೇಳಿದ್ದು ಅವರು ಸ್ಮರಿಸಿಕೊಂಡರು. ಕಾರಣ, ಊಟವಾದ ನಂತರ ಕುಲಕರ್ಣಿಯವರು ವಿಹಾರಕ್ಕೋಸ್ಕರ ತಮ್ಮ ಸ್ನೇಹಿತ ಚಿತ್ರೆಯರೊಡನೆ ಹೊರಟರು. ಆಗ ಫಕೀರನೊಬ್ಬನು ಇವರ ಹತ್ತಿರ ಬಂದನು. ಅವನು ಬಾಬಾ ಅವರನ್ನೇ ಹೋಲುತ್ತಿದ್ದನು. ಅವನು ಇವರ ಹತ್ತಿರ ಬಂದು ದಕ್ಷಿಣೆಗೋಸ್ಕರ ಕೈ ಚಾಚಿದನು. ಇನ್ನೂ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ಮತ್ತೆ ತಿಳಿದುಕೊಳ್ಳೋಣ. ಓಂ ಸಾಯಿರಾಮ್ ಸಾಯಿ ಪ್ರಣಾಮ್.